ಹಲೋ ನಮಸ್ಕಾರ ರಾಯಲ್ ಅಟ್ಟಿ ಮಂದಿ. ಇವತ್ತಿನ ನಮ್ಮ ಆರ್ಡರ್ ಬಂದು ಲಿಂಕ್ಸೂರಲ್ಲಿ ಬರ್ಡೇ ಇವೆಂಟ್ ಬುಕ್ ಆಗಿರುತ್ತೆ. ಸೊ ಅದಕ್ಕೋಸ್ಕರನೇ ನಾವೆಲ್ಲ ಐಟಮ್ಸ್ನ ಒಂದೊಂದೇ ಆಗಿ ಪ್ಯಾಕ್ ಮಾಡ್ಕೊಂಡ್ವಿ. ಓವರ್ ಆಲ್ ನಾವು ಈ ಡೆಕೋರೇಷನ್ಗೆ ಬೇಕಾಗಿರೋಂಥ ಐಟಮ್ಸ್ನ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಹೊರಟ್ವಿ ಲಿಂಗ್ಸೂರು ಕಡೆಗೆ. ಸೊ ಲಿಂಗ್ಸೂರು ಅಂತೂ ರೀಚ್ ಆಗಿಬಿಟ್ಟು ನಾವು ಮಾಡಬೇಕಾದಂಥ ಡೆಕೋರೇಷನ್ ಕಲಾಪ್ರಭಾ ಕಲ್ಯಾಣ ಮಂಟಪದಲ್ಲಿತ್ತು. ನಾವು ಮಾಡ್ಬೇಕಂತ ಡೆಕೋರೇಷನ್ ಪ್ಲೇಸ್ ಇದಾಗಿತ್ತು. ಸೊ ನಾವು ತಂದಿರುವಂಥ ಎಲ್ಲ ಐಟಮ್ಸ್ನ ಗಾರ್ಡನ್ ಏರಿಯಾ ಮತ್ತು ಸ್ಟೇಜ್ ಬಳಿ ಎಲ್ಲ ಸಾಮಾನ ನಾವು ಅನ್ಲೋಡ್ ಮಾಡಿದ್ವಿ. ಸೊ ಅನ್ಲೋಡ್ ಮಾಡಿ ಆದಮೇಲೆ ಅಕ್ಷರ ಡಿಜಿಟಲ್ಸ್ಗೆ ಭೇಟಿ ನೀಡಿ ಬ್ಯಾನರ್ ಮತ್ತು ಪ್ರಿಂಟ್ನ ನಾವು ತೆಗೆಸಿದ್ವಿ. ಅಷ್ಟೊತ್ತಿಗೆ ಅಣ್ಣ ಆಲ್ರೆಡಿ ಎಲ್ಲ ಪ್ರಿಂಟ್ನ ತೆಗೆದು ಕಟ್ಟಿಂಗ್ ಶುರು ಮಾಡಿದ್ದ. ಸೊ ಅದನ್ನೆಲ್ಲ ನಾವು ತೊಗೊಂಡು ಮತ್ತೆ ಬ್ಯಾಕ್ ಟು ವರ್ಕ್ ಅಂತ ಅಂದ್ಕೊಂಡು ಕಲಾಪ್ರಭಕ್ಕೆ ಬಂದ್ವಿ. ಅಷ್ಟೊತ್ತಿಗೆ ಸ್ಕ್ರೀನೆಲ್ಲ ಕಟ್ಟಿದ್ರು, ಫ್ರೇಮ್ ವರ್ಕು ಕೂಡ ಇತ್ತು. ಸೊ ಫ್ರೇಮ್ ವರ್ಕ್ ಕೂಡ ಮುಗಿಸಿದ ಮೇಲೆ ಬ್ಯಾನರ್ನ ಎಲ್ಲ ಅಂಟಿಸ್ಕೊಂಡ್ವಿ. ಕಸ್ಟಮರು ಕೂಡ ಓವರ್ ಆಲ್ ನಮಗೆ ಬ್ಲೂ ಥೀಮಲ್ಲೇ ನಮಗೆ ಡೆಕೋರೇಷನ್ ಮಾಡಿಕೊಂಡಿದ್ರು. ಅದಕ್ಕೋಸ್ಕರ ಅವ್ರಿಗೆ ಬೇಕಾದಂಥ ಬ್ಲೂ ಥೀಮಲ್ಲೆಲ್ಲ ಅರೇಂಜ್ ಮಾಡಿದ್ವಿ. ಕಸ್ಟಮರ್ ಹೇಳಿರೋ ಹಾಗೆಯೇ ಅವ್ರಿಗೆ ಬೇಕಾಗಿರೋ ಟೈಮ್ಗೆ ನಾವೆಲ್ಲ ಸ್ಟೇಜ್ನ ಅರೇಂಜ್ ಮಾಡಿಕೊಟ್ವಿ. ಸೊ ನಾವು ಮಾಡಿರುವಂಥ ಈ ಡೆಕೋರೇಷನ್ ಹೇಗೆ ಬಂದಿದೆ ಅಂತ ಒಮ್ಮೆ ನೋಡೋಣ ಬನ್ನಿ. ನಾವು ಮಾಡಿರುವಂಥ ಈ ಡೆಕೋರೇಷನ್ ನೋಡಿ ಕಸ್ಟಮರ್ ತುಂಬ ಅಂದರೆ ತುಂಬಾನೇ ಹ್ಯಾಪಿ ಆದರು. ಸೊ ನಿಮ್ಮ ಮಕ್ಳಿಗೂ ಕೂಡ ಇದೇ ಥರ ಡೆಕೋರೇಷನ್ ಬೇಕಾಗಿದ್ರೆ ಕೆಳಗಡೆ ಕಾಣ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ.